ಸಭಾಪತಿಗಳೇ ಕೂಡ ಸೇರಿಲ್ಲ ನಿಮ್ಮೊಂದಿಗೆ ಇಲ್ಲ, ಅವರು ನಿನ್ನೆಯಿಂದ ಬಾವಿಯಲ್ಲಿದ್ದಾರೆ. ಆದ್ರಿಂದ ತಾವು ಏನ್ ಹೇಳ್ತೀರಿ ಕೇಳಿ ದಯವಿಟ್ಟು ತಾವು ಪ್ರಕಟಣೆ ಮಾಡಿ. ದೇವೇಗೌಡ ನೀವು ರಾತ್ರಿ ಏನು ಹೇಳಿದ್ರೆ ಒಂದು ಸಭಾಧ್ಯಕ್ಷರು ನಿನ್ನೆ ರಾತ್ರಿ ಅಹೋರಾತ್ರಿ ಧರಣಿ ಇದ್ದಾಗ ನಮ್ ಜೊತೆ ರಾತ್ರಿ 12 ಥ್ಯಾಂಕ್ಸ್ ಹೇಳಿದೀವಿ, ಮತ್ತೆ ಹೇಳ್ತೀವಿ. ಮತ್ತೆ ಸಚೇತಕರು ಬಂದಿದ್ರು, ಸಭಾನಾಯಕರು ಬಂದಿದ್ರು. ನಾವೆಲ್ಲ ಮಾನ್ಯ ಮುಖ್ಯಮಂತ್ರಿಗಳು ಬರ್ತಾರೆ ಅಂತೇಳಿ ನಮ್ಮನ್ನ ಮಾತಾಡ್ಸಕ್ಕಿಂತ ಬಹಳ ಕಾತುರದಿಂದ ಕಾದಿದ್ದು. ಆದ್ರೆ ನಮ್ಮ ಮೇಲೆ ಯಾಕೆ ಅವರಿಗೆ ಕರುಣೆ ಬರಲಿಲ್ಲ ಅಂತ ಕಾಣ್ತದೆ. ಭೋಜೇಗೌಡರು ಬಹಳ ಪ್ರೀತಿಯಿಂದ ಹೇಳಿದ್ದಾರೆ ಅಂತ ಖಂಡಿತ ಅದರಲ್ಲಿ ಎರಡನೇ ಮಾತು, ಅತ್ಯಂತ ಪ್ರೀತಿಯಿಂದ, ಬಹಳ ಪ್ರೀತಿಯಿಂದ ಇಲ್ಲೊಂದು ಹೇಳ್ತಾರೋ ಹೊರಗೊಂದು ಹೇಳ್ತಾರೋ ಹೇಳಿದ್ದಾರೆ ಅಂತ ನೀವು ನಾನ್ ಇಶ್ಯೂ ಮಾಡಿ ಬೇಕು ಅಂತ ವೈಯಕ್ತಿಕವಾಗಿ ತಗೊಂಡಿದ್ದೀರಿ ನೀವು ಮತ್ತು ಬಿಜೆಪಿ. ಕಾನೂನು ರೀತಿಯ ಎಲ್ಲ ಸರಿಯಾಗಿದ್ರು ಕೂಡ ಅದನ್ನ ಇಶ್ಯೂ ಮಾಡಿ ತಗೊಂಡಿದ್ದೀರಿ. ಮತ್ತೆ 21ನೇ ಇಸ್ವಿನಲ್ಲಿ ಬಿಜೆಪಿಯವರು ಅಧಿಕಾರದಲ್ಲಿದ್ದಾಗ ಆ ಸೈಟ್ಗಳು ಕೊಟ್ಟಿರೋದು. ನಾವು ಇಂಥ ಕಡೆನೇ ಕೊಡಿ ಅಂತ ಸೈಟ್ ಕೇಳಿಲ್ಲ. ಉತ್ತರ ಹೇಳ್ರಿ, ಇಲ್ಲಿ ನೀವೇನ್ ಮುಖ್ಯಮಂತ್ರಿ ಮಾತಾಡ್ತಾರೆ. ರೀಸೆಂಟ್ ಅಕರೆನ್ಸ್ ಆಗಿರ್ಬೇಕು. ಮುಖ್ಯಮಂತ್ರಿಗಳಿಗೆ ನೀವು ಆರೋಪ ಕೇಳಿ ಮೊದಲು ನಮ್ಮ ಆರೋಪ ಕೇಳಿ. ರೀಸೆಂಟ್ ಅಕರೆನ್ಸ್ ಆಗಿರ್ಬೇಕು. ಇದು ಸೈಟ್ ಕೊಟ್ಟಿರೋದು 21ನೇ ಇಸ್ವಿನಲ್ಲಿ, 21ನೇ ಇಸ್ವಿನಲ್ಲಿ. ಆಗ ಯಾರು ಅಧಿಕಾರದಲ್ಲಿದ್ರು? ಬಿಜೆಪಿಯವರು ಇದ್ರು ಅಲ್ಲ, ಬಿಜೆಪಿಯವರು ಅಧಿಕಾರದಲ್ಲಿದ್ರು. ಮತ್ತೆ ನಾವು 98 ಸಭಾಪತಿಗಳೇ 98ರಲ್ಲಿ ಯಾರು ಅಧಿಕಾರದಲ್ಲಿದ್ದವರು? ಅಧಿಕಾರದಲ್ಲಿದ್ದವರು ಬಿಜೆಪಿಯವರು. ನಮ್ಮನ್ನು ಕೇಳಿ, ಬಿಜೆಪಿಯವರು. ಆಯ್ತು, ನೀವು ಮಾಡೋ ತಪ್ಪಿಗೆ ನಮ್ ಕೇಳಿ ತಪ್ಪು ಅಂತ ನಾನು ಹೇಳಕ್ ಹೋಗಲ್ಲ. ಅವ್ರು ಮೂಡೋದವರು ಮಾಡ್ಕೊಟ್ಟಿದ್ದಾರೆ ಮಾಡಿ ಅಧ್ಯಕ್ಷರೇ. ನಂಬರ್ 1. ನಂಬರ್ 2, ಈಗಾಗಲೇ ನಾವು ಕಮಿಷನ್ ಎಲ್ಲ ಅಪಾಯಿಂಟ್ ಮಾಡಿದ್ದೀವಿ. 14ನೇ ತಾರೀಕು, ಜುಲೈ 14ನೇ ತಾರೀಕು ಸಬ್ಜುಡಿಸ್ ಆಗುತ್ತೆ. ಅದರಿಂದ ನೀವು ಇವರ ನಿರ್ವಹಣೆ ಸೂಚನೆಯನ್ನು ರಿಜೆಕ್ಟ್ ಮಾಡಿರ್ತಕ್ಕಂಥದ್ದು ಕಾನೂನು ರೀತಿಯ ಸರಿಯಾಗಿದೆ. ಕೆಟ್ಟ ಸಂಪ್ರದಾಯವನ್ನು ನೀವು ಹಾಕಬಾರ್ದು. ಕೆಟ್ಟ ಸಂಪ್ರದಾಯ ಆಗ್ತದೆ. ಅದಕ್ಕೋಸ್ಕರವಾಗಿ ಇದನ್ನ ಮತ್ತೆ ಚರ್ಚೆ ಮಾಡಲಿಕ್ಕೆ ಅವಕಾಶ ಇಲ್ಲ. ನೀವು ಸರಿಯಾದಂತ ತೀರ್ಮಾನವನ್ನು ತಗೊಂಡಿದ್ದೀರಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.